ನೀನು ಒಂದು ಇಂಥದ್ದೇ ಬಲೆ ಮಾಡ್ತಾ ದಿನ ಇಲ್ಲಿ ಬಂದ್ಕೊಂಡು ಮೀನು ಹಿಡಿಲಕ್ಕ ದುಡ್ಡು ಕೊಟ್ಟು ಮೀನು ತಗೊಂಡು ಹೋಗೋದು ತಪ್ತದೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ತೆಸ್ಸಾ ಕನ್ನಡಿಗ. ಇವತ್ತು ನಿಮಗೆ ನೀಲಿ ಕಲ್ಲನ್ನು ಅಂದರೆ ಈ ಸಮುದ್ರದ ಪಕ್ಕದಲ್ಲಿರುವಂಥ ನೀಲಿ ಕಲ್ಲನ್ನು ಹೇಗೆ ತೆಗಿತಾರೆ ಅಂತ ತೋರಿಸ್ತೀನಿ. ನಾನು ಇವಾಗ ಮುರುಡೇಶ್ವರದ ಹತ್ತಿರ ಬೈಲೂರು ಅಂತ ಒಂದು ಊರಿಗೆ ಬಂದಿದ್ದೇನೆ. ನೋಡ್ಬೋದು, ಮುರುಡೇಶ್ವರ ಅಲ್ಲೇ ಇದೆ ನೋಡಿ, ಅಲ್ಲೇ ಕಾಣುತ್ತೆ. ನಿಮಗೆ ಕಾಣುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ನನಗಂತೂ ಕಾಣ್ತಿದೆ. ಮುರುಡೇಶ್ವರ ಆ ಕಡೆ ಇದೆ, ಇಲ್ಲಿಂದ ಒಂದು 4 ಕಿಲೋಮೀಟರ್ ಮುರುಡೇಶ್ವರ. ನೋಡ್ಬೋದು, ಹೀಗೆ ಕಲ್ಲ ಮೇಲೆ ಹತ್ಕೊಂಡು ಹೋಗ್ಬೇಕು. ಇಲ್ಲಿ ತೋರಿಸ್ತೀನಿ ನಿಮ್ಗೆ ಇವಾಗ ಇಲ್ಲಿ ಏನು ಮಾಡ್ತಾರೆ ಅಂತ. ಸಖತ್ ಡೇಂಜರ್ಸ್ ಆಗಿದೆ. ನೋಡ್ಬೋದು, ತೋರಿಸ್ತೀನಿ ನೋಡಿ. ಇದೇ ತೆಗ್ದಿರೋ ನೀಲಿ ಕಲ್ಲು. ಇಷ್ಟು ಹೊಡೆ ಇರುತ್ತೆ. ಇದನ್ನ ಏನು ಮಾಡ್ತಾರೆ ಅಣ್ಣ? ಇದನ್ನು ಸಾರು ಮಾಡ್ತಾರೆ. ನೀಲಿ ಕಲ್ಲು 200-300 ರೂಪಾಯಿ ತಗೊಂಡು ಒಂದು 7-8 ಪೀಸ್ ಹಾಕೊಡ್ತಾರೆ. ಇದು ಸಣ್ಣ ಅಲ್ಲ, ಇದು ದೊಡ್ಡದು ಬರ್ತದೆ. ಇದು ದೊಡ್ಡದೆಲ್ಲ ಬರ್ತದೆ. ಇದುಂಟಲ್ಲ, ಇದಕ್ಕೆ ಮಡಿ ಅಂತಾರೆ. ಮಡಿ ಇದನ್ನ ಏಡಿನೇ ಇಂಗ್ಲೀಷಲ್ಲಿ ಕ್ರ್ಯಾಬ್ ಅಂತಾರೆ ಬಿಡಿ. ಸೊ ಇದಕ್ಕೆ ಒಂದೊಂದು ಹೆಸರು ಅದ. ಇಲ್ಲಿ ಏಡಿಯಲ್ಲಿ ಭಾಳ ನಮೂನಿ ಹೆಸರು ಅದ. ನಮ್ಮಲ್ಲಿ ಕನ್ನಡದಲ್ಲಿ ಭಾಳ ಹೆಸರು ಹೇಳ್ತಾರೆ. ಆದ್ರೆ ಇದು ಹೆಂಗದಿದ್ರೆ ದೊಡ್ಡ ಆಗ್ತದೆ ಇನ್ಮೇಲೆ. ಈಗ ಚಿಕ್ಕದಿದ್ದು, ಆಮೇಲೆ ದೊಡ್ಡ ಆಗ್ತದೆ. ಸುಮಾರು ಐಟಮ್ ಉಂಟು ಜಲ್ಲಿ ಒಳಗೆ. ಹೌದಪ್ಪ, ಮಸ್ತ್ ನಮ್ಮನೆ ಮಂತ್ರ ಜಾತಿ ಇಟ್ಟದ ಹೊಟ್ಟೆ ಜಾತಿ ಮೀನು ಅದು. ಇದೆಲ್ಲ ಸಿಕ್ಕುವುದೇ ಭಾರಿ ಕಷ್ಟ. ಅದಕ್ಕಾಗಿ ಜನರ ಉಂಟಲ್ಲ, ಈಗ ನಾವು ಊರಲ್ಲಿ ತಗೊಂಡು ತೋರ್ಸರು ಉಂಟಲ್ಲ, ನಮ್ಮನೆ ಮುಚ್ಚಿಗೆ ಆಗ್ತದೆ. ಕಿಲೋಗೆ 200-300 ಜಾಸ್ತಿ. ಕೆಜಿಗೆ 200-300 ಜಾಸ್ತಿ. ಕೆಜಿ ಅಂದ್ರೆ ಇದ್ರ ಒಳಗೊಂದು ಮಾಂಸ ತೆಗ್ದು ಮಾಡ್ತಾರೆ. ಸಿಪ್ಪಿಗೂಡೆ, ಈ ಸಿಪ್ಪಿಗೂಡನೆ ಬೇಯಿಸುದ ನೀರಲ್ಲಿ. ಇದು ಕೊಡೋದು ಇಷ್ಟ ಆಗಲ್ಲ. ಇದಕ್ಕೆ ಕೆಜಿಗೆ 300-400 ದೊಡ್ಡದಾಗಬೇಕು. ಇದು ಸಣ್ಣದೈ. ಈ ತರ ಮಣ್ಣಲ್ಲಿ ಬೆಳೆದು ಈ ಕಲ್ಲಲ್ಲಿ ಹಿಂಗೆ ಇಟ್ಕೊಂಡಿರ್ತದ. ಆತರಲ್ಲ, ಈ ತರ ಇರ್ತದ. ಅದು ಈ ತರ ಇರ್ತದ. ಇದ್ರ ಮೇಲೆ ಹುಟ್ಕ ಬರ್ತದೆ. ಇದ್ರ ಮೇಲೆ ಒಂದೊಂದೇ ಹಿಂಗ್ ಉಡ್ತದ ನೋಡಿ. ಹಿಂಗ್ ಉಡ್ತದ ನೋಡಿ, ಹಿಂಗ್ ಉಡ್ತದ. ಹಿಂಗಿರ್ತದ ಒಂದೊಂದೇ ಹಿಂಗೆ ಉಟ್ಕೊಂತ. ಏನಂತಾರೆ ಅಣ್ಣ? ನೀಲಿ ಕಲ್ಲು ಅಂತ. ನೀಲಿ ಕಲ್ಲು, ಕೊಜುಲಿ ಅಂತಾರೆ. ಕೊಜುಲಿ ಅಂತಾರೆ. ಆ ಕಡೆ ಕೊಜುಲಿ, ಈ ಕಡೆ ನೀಲಿ ಕಲ್ಲು ಅಂತ. ಹೋಗಲ್ಲ ನೋಡಿ, ಇದೇ ನೀಲಿ ಕಲ್ಲು. ನೋಡ್ಬೋದು ನೀವು, ಅಲ್ಲೊಬ್ರು ನೀಲಿ ಕಲ್ಲನ್ನು ತೆಗಿತಾ ಇದ್ದಾರೆ. ನಾನು ನಿಮ್ಗೆ ತೋರಿಸ್ತೀನಿ ಹತ್ತಿರ ಹೋಗಿ. ಇದು ವರ್ಷದಲ್ಲಿ 1 ಸಲ ಅಥವಾ 2 ಸಲ ಮಾತ್ರ ತೆಗಿತಾರೆ. ಹೀಗೆ ಮಾಡಿ ನೋಡಿ, ಈ ಥರ ಮಾಡಿ ತೆಗಿತಾರೆ. ಸಮುದ್ರದ ಪಕ್ಕದಲ್ಲಿರೋ ಕಲ್ಲಿಗೆ ಈ ಥರ ಆಗಿ ಬೆಳೆಯುತ್ತೆ ಅದು. ಅಣ್ಣ ಚಿಕ್ಕದಲ್ವಾ? ಚಿಕ್ಕದೆ ಮರಿ ಅಲ್ಲ. ಹಾಂ, ಮರಿ. ದೊಡ್ಡದೆಲ್ಲ ತೆಗೆದುಬಿಟ್ಟಿದ್ದಾರೆ. ದೊಡ್ಡದೆಲ್ಲ ತೆಗೆದಾರಲ್ಲ, ತೆಗೆದುಬಿಟ್ಟಿದ್ದಾರೆ. ಮರಿಗಳು ಮಾತ್ರ ಇದೆ. ಎಷ್ಟು ಡೈಲಿ ತೆಗಿತೀರಾ ಅಥವಾ? ಇಲ್ಲ, ಇವತ್ತು 2-3 ದಿವಸದಿಂದ ತೆಗಿತಾ ಇದ್ದಾರಂತೆ. ನಾವು ಇವತ್ತು ಫಸ್ಟ್ ನೋಡೋಣ ಅಂತ ಬಂದೆ. ನಾವು ಇದು ಲೈಫಲ್ಲ ಫಸ್ಟ್ ಇದು ಬಂದಿರೋದು. ಹೌದಾ? ನಮಗೂ ಇದ್ರ ಬಗ್ಗೆ ಅನುಭವ ಇಲ್ಲ. ನೋಡ್ಬೋದು ನೀವು, ತೆಗಿದ್ದಾರೆ ಇಷ್ಟು ನೀಲಿ ಕಲ್ಲನ್ನು. 1 ಕೆಜಿ ಆಗೋಷ್ಟು ತೆಗೆದಿದ್ದೀನಿ. ಏನು ಮಾಡ್ತೀರಾ? ತಿಂತೀರಾ ಅಥವಾ ಮಾರ್ತೀರಾ? ಮಾರೋಕ್ಕಲ್ಲ, ತಿನ್ನೋಕೆ. ತಿಂದೇ ಇಲ್ಲ ಅದನ್ನು, ಅದಕ್ಕೆ ಬಂದಿರೋದು. ಮಾರೋಕ್ಕಲ್ಲ ಬರೋದು. ಇವರು ಹೊಸಬ್ರು ಅಂತೆ ನೋಡಿ. ಈ ಥರ ಸಮುದ್ರದ ಪಕ್ಕದಲ್ಲಿರೋ ಕಲ್ಲಿಗೆ ಈ ರೀತಿಯಾಗಿ ಬೆಳೆಯುತ್ತೆ ಇದು. ನೋಡ್ಬೋದು, ಇಲ್ಲೆಲ್ಲ ಚಿಕ್ಕದಾಗಿದೆ ಅಲ್ಲ, ಇದೇ ನೀಲಿ ಕಲ್ಲು. ತೆಗಿಲಿಕ್ಕೆ ಆಗ್ತಿಲ್ಲ, ಸಖತ್ ಶಾರ್ಪಾಗಿದೆ. ನೋಡ್ಬೋದು ನೀವು, ಈ ರೀತಿಯಾಗಿ ಸಮುದ್ರದ ಪಕ್ಕದ ಕಲ್ಲಿಗೆ ಬೆಳೆಯುತ್ತೆ. ದೊಡ್ಡ ಆದಮೇಲೆ ಇದನ್ನು ತೆಗಿತಾರೆ ನೋಡಿ. ಈ ಥರ ಇದು ತುಂಬ ಚಿಕ್ಕದಾಗಿದೆ. ದೊಡ್ಡ ಆದಮೇಲೆ ತೆಗಿತಾರೆ, ಇದನ್ನು ಮಾರ್ತಾರೆ ಮತ್ತು ತಿಂತಾರೆ. ಸಖತ್ ಕಾಸ್ಟ್ಲಿ ಇದು. ಏನಂತಾರೆ ಇದಕ್ಕೆ? ನಮ್ಮಲ್ಲಿ ಅದಕ್ಕೆ ಇದಂತಾರೆ, ಏನಂದರೆ ಕಲ್ನಾಡು ಅಂತ ನೋಡಿ. ಈ ಗುಳ್ಳಿ ಸ್ವಲ್ಪ ದೊಡ್ಡಾಗಿದೆ ನೋಡಿ, ಇದರಲ್ಲಿ ಅಡ ಇದೆ. ಇದಕ್ಕೆ ಗುಳ್ಳಿ ಅಂತಾರೆ. ನೋಡ್ಬೋದು ನಿಮಗೆ, ಇದನ್ನು ಕೂಡ ತಿಂತಾರೆ. ಇದು ಸಮುದ್ರದಲ್ಲಿ ಬೆಳೆಯುವಂಥ ಗುಳ್ಳಿ. ಇದು ಮತ್ತೆ ದೊಡ್ಡ ಆಗ್ತದಲ್ಲ? ದೊಡ್ಡ ಆಗ್ತದೆ. ನೋಡ್ಬೋದು, ಇದು ದೊಡ್ಡ ಆಗೋದಾ? ಅದು ದೊಡ್ಡ ಆಗ್ತದೆ ನೋಡಿ. ಅವ್ರು ತೆಗಿತಾ ಇದ್ದಾರೆ, ತೋರಿಸ್ತೀನಿ ನಿಮಗೆ. ಇದರೊಳಗಡೆ ಅಡ ಇರುತ್ತೆ. ಇದೇ ಮಾಂಸನಾ? ಇಲ್ಲ, ಬೇರೆ ಹೊಡಿಲ್ಲ. ನೋಡಿರಿ, ನೋಡ್ಬೋದು ಇಲ್ಲಿ ಕಾಣ್ತಿರೋ, ಕಪ್ಪಾಗಿ ಕಾಣ್ತಿರೋ ಎಲ್ಲದೂ ಕೂಡ ನೀಲಿ ಕಲ್ಲು. ಚಿಕ್ಕದಾಗಿದೆ. ಇದೇ ಆಮೇಲೆ ಬೆಳೆದು ದೊಡ್ಡ ಆಗುತ್ತೆ. ಇದನ್ನೇ ತಿಂತಾರೆ ಹಿಡ್ಕೊಂಡು. ಇದು ಗುಳ್ಳೆನೆಯ. ಅದು ಆ್ಯಕ್ಚುಲಿ ಇದು ಕೀ ಪಂಚೆಲ್ಲ ಆಗ್ತದಲ್ಲ? ಹಾಂ, ಗೊತ್ತಾಯ್ತು. ಕೀ ಬಂಚ್ ಮತ್ತು ಇದು ಇದರಲ್ಲಿ ಅಕ್ವೇರಿಯಮಲ್ಲೆಲ್ಲ ಇಡ್ತಾರೆ. ಇದು ಅದಕ್ಕೆಲ್ಲ ಆಗುತ್ತೆ. ಹಾಂ ನೋಡಿ. ಸೊ ಈ ಗುಳ್ಳೆ ಸ್ಟಾರ್ಟಿಂಗಲ್ಲಿ ಹೀಗಿರ್ತದೆ, ಆಮೇಲೆ ದೊಡ್ಡ ಆಗ್ತದೆ. ಹ್ಞೂ
ನೋಡ್ಬೋದು ನೀವು ಅಕ್ವೇರಿಯಮಲ್ಲೆಲ್ಲ ನೋಡ್ತಿರಲ್ಲ ಅದೇ ಥರ. ಹಾಂ, ನಿಮ್ಗೆ ಇವಾಗ ಒಂದು ಸ್ಟಾರ್ ಫಿಶ್ ಅಂತ ತೋರಿಸ್ತೀನಿ. ಇದಕ್ಕೆ ಜೀವ ಇದೆಯಾ? ಜೀವ ಇದೆ, ಅದಕ್ಕೆ ನೀರಲ್ಲಿ ಜೀವ ಇರ್ತದೆ ಅದಕ್ಕೆ. ಹಾಂ ಹಾಂ ಹಾಂ. ಇದ್ರ ತಿನ್ನಲ್ಲ ಅಲ್ಲ? ತಿನ್ನಲ್ಲ. ಸೊ ಸ್ಟಾರ್ ಫಿಶ್ ಶಾರ್ಪ್ ಇದೆ. ಹಾಂ, ನೋಡ್ಬೋದು ಇದನ್ನೆಲ್ಲ ಫಿಶ್ ಟ್ಯಾಂಕ್ಗೆ ದುಡ್ಡು ಕೊಟ್ಟು ತಗೊಬಂದು ಹಾಕ್ತಾರೆ. ಬಟ್ ಇಲ್ಲಿ ಫ್ರೀಯಾಗಿ ಸಿಗ್ತಾ ಇದೆ, ಯಾರೂ ಕೂಡ ತಗೊಂಡೋಗ್ತಾ ಇಲ್ಲ. ತೋರಿಸ್ತೀನಿ ನಿಮಗೆ ಇವಾಗ ಮೀನನ್ನು ಹೇಗೆ ಬಲೆ ಹಾಕಿ ಹಿಡಿತಾರೆ ಇವರು ಅಂತ. ನೋಡುವ, ಒಂದು ಸಿಕ್ಕಿದ್ರೂ ಸಾಕು. ನೋಡ್ಬೋದು ಹಾಕಿದ್ದಾರೆ ಇವಾಗ ಬಲೆನ. ತೋರಿಸ್ತೀನಿ ಇದರಲ್ಲಿ ಮೀನು ಇದೆಯಾ ಇಲ್ವಾ ಅಂತ. ಇವಾಗ ಇವರು ಬಲೆ ಹಾಕಿದ್ದಾರೆ. ಅಣ್ಣ ಈ ಬಲೆಗೆ ಏನಂತಾರೆ ಇದಕ್ಕೆ? ಹಾಂ, ಬೀಸು ಬಲೆ ಅಂತಾರ? ಹಾಂ, ಬೀಸು ಬಲೆಯನ್ನು ಹಾಕಿದ್ದಾರೆ. ನೋಡುವ, ನಮ್ಮ ಲಕ್ ಇದ್ದರೆ ಮೀನು ಸಿಗುತ್ತೆ, ಸಿಕ್ಕಿದ್ರೆ ನಿಮಗೆ ತೋರಿಸ್ತೀನಿ. ಫಸ್ಟ್ ಅಟೆಂಪ್ಟಲ್ಲಿ ಏನೂ ಸಿಕ್ಕಲಿಲ್ಲ, ನೋಡೋಣ ಸೆಕೆಂಡ್ ಅಟೆಂಪ್ಟಲ್ಲಿ ಏನಾದರೂ ಸಿಗುತ್ತಾ ಅಂತ. ತೋರ್ಸೋಣ ಅದೇನಂತ. ಇದು ಬಳಚ್ ಅಂತಾರೆ. ಹಾಂ, ಇದನ್ನು ಸಮುದ್ರದಲ್ಲಿ ಮೇಲಕ್ಕೆ ಬಂದಿರ್ತದೆ. ಹಾಂ. ಸೊ ಚಿಕ್ಕದು ಹೋಲ್ ಕಂಡವಾಗ ಅದನ್ನು ಹೀಗೆ ತೆಗೆದ್ರೆ ಅದರೊಳಗಡೆ ಇರ್ತದೆ. ಸಣ್ಣ ಹೋಲು ಚಿಕ್ಕದು, ಗೊತ್ತಾಗಲ್ಲ. ಇವಾಗ ಸಿಕ್ಕಿರೋದು ಇದು? ಇವಾಗ ಸಿಕ್ಕಿರೋದು. ಇದು ಕಲ್ಲು ಗಂಟಿಗೆ ಇರ್ತದೆ, ಗುಳ್ಳೆ ಅಂತಾರೆ ಇದಕ್ಕೆ. ಇದು ಇದು ಮತ್ತೊಂದು ಗುಳ್ಳೆ, ನಾವು ತೋರಿಸಿದ ಬೇರೆ ಇದು. ಇದು ಬೇರೆ ಗುಳ್ಳೆ, ಬೇರೆ ಗುಳ್ಳೆ ಇದು. ಆಮೇಲೆ ಇದಕ್ಕೆ ಮಡಿ ಅಂತಾರೆ. ಏಡಿ ಸಣ್ಣ ನೋಡಿದ್ರಲ್ಲ ನೀವು, ಇದು ದೊಡ್ಡ ಏಡಿ ಇದು. ಅದೇ ಇದು ದೊಡ್ಡ ಆಗ್ತದೆ ಬೆಳೆದಿದೆ. ಇಲ್ಲೇ ಉಂಟು, ಇದನ್ನು ತಿಂತಾರಾ? ತಿಂತಾರೆ. ಇನ್ನೊಂದು ಇಲ್ಲ ಉಂಟು, ಚಿಕ್ಕದು ಕಚ್ಚ ಡೇಂಜರ್ ಕಚ್ಚಿಬಿಟ್ರೆ ಮತ್ತೇನಿಲ್ಲ. ನೋಡ್ಬೋದು ನೀವು ಇದನ್ನ ಏಡಿ. ಹಾಂ, ಏಡಿ ಮಡಿ ಅಂತಾರೆ ಅದಕ್ಕೆ. ಮಡಿ ಅಂತಾರೆ. ಇಲ್ಲಿ ನೋಡಿ, ದೊಡ್ಡದಾಗಿದೆ ನೋಡಿ, ರೌಂಡ್ ಆಗಿಬಿಡುತ್ತಲ್ಲ. ಅದು ಡೌಟ್ ಆಗಿದೆ. ಅದು ಹೊಡ್ಚಿ ತೆಗೆದು ನಾ ಕೈಲಿ ಇದು ಓಡ್ತದೆ ಗುಳ್ಳೆ. ಇದು ಬೇರೆ ಮನೆ ಗುಳ್ಳೆ. ಎಲ್ಲ ಒಟ್ಟಿ ಹಾಕಿ ನೋಡ್ಬೋದು ಏಡಿನ ಹಿಡ್ಕೊಂಡಿದ್ದೀನಿ ಇವಾಗ. ಕಚ್ತಾ ಇಲ್ಲ ಇದು? ಕಚ್ಚದ್ಯಾ? ಕಂಬಲ್ಲಿ ಕಚ್ತದೆ, ಆದ್ರೆ ಅದು ಹೀಗೆ ಇಟ್ಟರೆ ಕಚ್ಚುದಿಲ್ಲ. ಸೊ ಇದನ್ನ ಹಿಡಿದಾಗಿ ನೋಡಿ, ಇದನ್ನ ಹಿಡಿದವಾಗ ಕಚ್ಲಿಕ್ಕೆ ಟ್ರೈ ಮಾಡ್ತದೆ. ಅದು ಕಟ್ ಮಾಡಿಬಿಡೋದು ಬೆರಳನ್ನು. ಹೀಗೆ ಮಾಡೋ ಕೈ ಇದೆ, ಗಾಯನೇ ಆಗತ್ತೆ. ಈಗೇನು ಪರವಾಗಿಲ್ಲ. ನೋಡ್ಬೋದು ಇಲ್ಲಿ ಆರೆಂಜ್ ಕಲರಲ್ಲಿ ಕಾಣ್ತಾ ಇರೋದೆಲ್ಲ ಈ ಏಡಿಯ ಮೊಟ್ಟೆ. ಮರಿ ಆಗುತ್ತೆ. ಎಷ್ಟು ಲಕ್ಷ ಮರಿ ಆಗುತ್ತೆ ನಲ್ಲ ಇದು? ಲೆಕ್ಕ ಇಲ್ಲ. ಅದು ಒಂದು ಪರ್ ಮಾಡ್ಲಿಕ್ಕೆ ಆಗೋದು. ಎಷ್ಟು ಏಡಿ ಸಮುದ್ರದಲ್ಲಿ ಸಿಗೋ ಏಡಿ, ಇದಕ್ಕೆ ಮಡಿ ಅಂತ ಕರೀತಾರೆ. ಹೌದು. ಮಗ ಸರಿ ತೋರ್ಸ. ಕಚ್ತಾ? ಇದೆ ನೋಡಿ, ಕಚ್ಚಿದೆ ಒಂದು ಮುಖ. ಅಲ್ಲ ಮುರಿ ಬಿಡ ಈಗ ಹೋಗ್ತದೆ. ಈಗ ಸಾಯ್ತದೆ ನೋಡಿ, ಕಂಬ ಮುರಿದಿದೆ ಕಚ್ಚದ್ರಿಂದ. ಬಿಡುದಿಲ್ಲ, ಕಲ್ಲ ಕಚ್ಚಿ ಬಿಡ್ತದೆ. ಹಲ್ಲ ಕಚ್ಚಿ ಕಲ್ಲಲ್ಲಿ ಕಚ್ಚಿ ತೆಗಿಬೇಕಾ? ಅದೆಲ್ಲ ಕಚ್ಚಿ ತೆಗಿಬೇಕಾಗ್ತದೆ. ಇದು ಕಚ್ಚಿ ಅಂತ ಆಗ್ಬೋದು, ಸಣ್ಣದು ಮತ್ತೆ ಮರಿ ಇದು. ಅವಾಗಲೇ ಬಲೆನ ಹಾಕ್ತಿದ್ರು ಅದರಲ್ಲಿ. ಇವಾಗ ಮೀನು ಸಿಕ್ಕಿದೆ ಅಂತ ತೋರಿಸ್ತೀನಿ ನಿಮಗೆ. ಆ ಮೀನನ್ನು ಕೂಡ ಚಿಕ್ಕ ಮೀನಂತೆ, ಪರವಾಗಿಲ್ಲ, ನೋಡೋಣ. ಕಾಗಲ್ಸಿ ಮೀನು ನೋಡ್ಬೋದು, ಸಿಕ್ಕಿದೆ ಕಾಗಲ್ಸಿ ಅಂತ. ಇದು ಗರಗಿ, ಇದು ಹೊಳೆ ಬೇಗಿ. ಹೊಳೆ ಬೇಗಿನ? ಇದು ಹೊಳೆ ಬೇಗಿ, ಇದು ಕಾಗಲ್ಸಿ, ಇದು ಗರಗೆ. ಇದು ಹಿಂಗೆ ಮಾಡ್ರೆ ಮಿಡುತ್ತದೆ. ಹಿಡಿದ್ರಿ ಆರೋಗ್ಯ ತೊಂದರೆ. ಮುಳ್ಳಿದೆ, ಜಾರ್ತದೆ. ಟೆಸ್ಟ್ ಮಾಡೋಣ ಈಗ. ಜಾರ್ತದೆ ನೋಡಿ. ಇದು ಕಾಗಲ್ಸಿ. ದೊಡ್ಡಾಗತ್ತೆ ಈ ಮೀನು. ಕೈ ಕಚ್ಚುದ ಮತ್ತೆ ಬಿಡುದಿಲ್ಲ. ಸಣ್ಣ ಬಾಯಿ ಇದ್ರದ್ದು ಹಿಂದ್ಗಡೆಯಿಂದ. ನೋಡ್ಬೋದು, ಇದನ್ನ ಹಿಡಿದು ಹೀಗೆ ಬಲೆಯಲ್ಲಿ ಹಾಕೊಳ್ತಾರಂತೆ. ಸಖತ್ ಡೇಂಜರಸ್ ಆಗಿದೆ. ಇಲ್ಲಿ ಬರೀ ಕಲ್ಲಲ್ಲಿ ನಡಿಲೇಬಾರ್ದು, ಯಾಕಂದರೆ ಇಲ್ಲಿ ಕಾಣುತ್ತಲ್ಲ ಈ ಚಿಪ್ಪು ಕಲ್ಲುಗಳು ಸಖತ್ ಶಾರ್ಪ್ ಆಗಿರುತ್ತೆ, ಕೊಯ್ದು ಬಿಡುತ್ತೆ. ಸೊ ನಾನು ಚಪ್ಪಲಿ ಹಾಕ್ಕೊಂಡೇ ಬರ್ತಾ ಇದ್ದೀನಿ, ತೋರಿಸ್ತೀನಿ ನಿಮ್ಗೆ ಇವಾಗ. ನೋಡ್ಬೋದು, ಒಂದು ದೊಡ್ಡ ಕಾಗಲ್ಸಿ ಮೀನು ಸಿಕ್ಕಿದೆ. ದೊಡ್ಡ ನೋಡಿ, ದೊಡ್ಡ ನೋಡ್ಬೋದು, ಸಮುದ್ರದ ಕಾಗಲ್ಸಿ ಮೀನು ಅಂತ ಇದು. ಸುಮಾರು ಮೀನು ತೋರಿಸಿದೆ ಇವಾಗ, ನೋಡಿ ಹೇಗಿದೆ ಅಂತ.
ಆಡೋಕೆ ಬೇಡ ಎಲ್ಲಿ ಆಯ್ತಿದೆ ಮರ ನಾನೇ ಅಂಶ ಬರ್ಬೇಕು ಬರೋದಿಲ್ಲ ನನ್ನೊಟ್ಟಿಗೆ ಒಬ್ಬನೊಟ್ಟಿಗೆ ಬರ್ತಾವ ನಮ್ದು ನನ್ನೊಟ್ಟಿಗೆ ಒಬ್ಬ ನಾಯಿದ್ರೆ ಮತ್ತೆ ಬಂದ ಬಲಿ ಬಿಸ್ತಾನ ಇದು ಅರ್ಧ ಕೊರೋಯ್ತಾನ ಬಲಿ ಬಿಟ್ಟ ಕೊರೋಯ್ತಾನ ಏನು ಆಗೋದಿಲ್ಲ ಬರ್ಬೇಕಾ ಸುಮಾರು ಹೊತ್ತಿಂದ ವೆಯ್ಟ್ ಮಾಡ್ತಿದ್ದೆ ಮೀನು ದೊಡ್ಡದು ಯಾವುದಾದ್ರೂ ಸಿಗುತ್ತಾ ಅಂತ ನೋಡ್ಬೋದು. ಇಲ್ಲಿ ಸಿಕ್ಕಿದೆ. ದೊಡ್ಡ ಮೀನು ಇದಕ್ಕೆ ಏನಂತಾರೆ ಬರೋ? ಏನಂತಾರೆ? ಕಲ್ಲಡ್ಗ. ಹಾಂ ಕಲ್ಲಡ್ಗ ಅಂತಾರೆ. ಕಲ್ಲಡ್ಗ ಅಂತಾರಂತೆ ಸರ್ ಹಿಂಗೆ ಸರ್ ಇಲ್ಲಿಂದ ಹಿಂಗೆ ಓಪನ್ ಮಾಡ್ಬೋದು, ಹಿಂಗೆ ಬೀಳ್ತದೆ. ಮುಟ್ಬೋದು. ಮುಳ್ಳು ಡೇಂಜರ್ ಇದೆ ಅದು. ಇದು ತೊಂದರೆ ಇಲ್ಲ ಅಂತ ತೊಂದರೆ ಇಲ್ಲಲ್ಲ? ಹಿಡೀರಿ ನೀವು ಹಿಡೀರಿ. ಸಿಕ್ಕುದಿಲ್ಲ ಇರ್ಕಲ್ಲ ಇಲ್ಲಿ ಕೈ ಹಾಕಿ ಇಲ್ಲಿ ಕೈ ಹಾಕಿ ಇಲ್ಲಿ ಇದಕ್ಕ ಇಲ್ಲಿ ಹಿಂಗೆ 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 ನಾವು ಹಿಡ್ಕೊಳ್ಳೋದಾ? ಹಾಂ ಹಾಗೆ ಮಾಡಿ ಹಾಗೆ ಇರ್ತಾರೆ ನೋಡ್ಬೋದು. ಇದೆ ಇದಕ್ಕೆ ಏನಂತಾರೆ ಬರೋ? ಇದಕ್ಕೆ ಕಲ್ಲಡ್ಗ. ಹಾಂ ಸಕ್ಕ ಸ್ಮೂತ್ ಆಗಿದೆ. ಹಾಂ ಅದ್ರ ಮುಳ್ಳ ಹತ್ರ ಮಾತ್ರ ಮತ್ತೊಂದು ಬಾಲೆ ಇಷ್ಟೊತ್ತಲ್ಲಿ ಸಿಕ್ಕಿರೋ ದೊಡ್ಡ ಮೀನು ಇದು. ಹಾಂ ಇದು ಮುಳ್ಳ ಇದು ಅಲ್ಲ ಮುಳ್ಳಿದೆ ಸರಿ ಗುರ್ಕನ ಇದು. ಇದು ಗಾವ್ ಮೀನು. ಇಂಥ ಮೀನು ಗಾವ್ ಮೀನು ಅಂದ್ರೆ ಅದಕ್ಕೆ ನಿಮ್ಮ ಸೈಡ್ ಅಂತಂದ್ರೆ ಗೊತ್ತಿಲ್ಲ ಸರ್ ನಮಗೆ. ಹೌದೇ ಬರುತ್ತೆ ಹೊನ್ನವರನೇ, ಆದರೆ ಹೊನ್ನವರಿಂದ ಒಳಗಡೆ ಏರ್ಸಪ್ಪ. ನಾನು ನಿಮಗೆ ಭಟ್ಕಳ ತಾಲೂಕಿಗೆ ಬಂದಿರೋ ರೀಸನ್ ಏನಂದರೆ ನಿಮಗೆ ಇಲ್ಲಿ ನೀಲಿ ಕಲ್ಲನ್ನು ಹೇಗೆ ತೆಗಿತಾರೆ ಅನ್ನೋದನ್ನು ತೋರಿಸ್ಬೇಕು ಅಂತ. ಬಟ್ ಇವತ್ತು ಅಷ್ಟೊಂದು ನೀಲಿ ಕಲ್ಲು ಸಿಗಲಿಲ್ಲ. ಬಟ್ ನಮಗೆ ವೆರೈಟೀಸ್ ಆಫ್ ಫಿಶಸ್ ಸಿಕ್ತು. ನಿಮಗೆ ತೋರಿಸಿದ್ದೀನಲ್ಲ ಸಖತ್ ವೆರೈಟೀಸ್ ಆಫ್ ಫಿಶಸನ್ನು. ಸೀ ಫುಡ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಸೀ ಫುಡ್ ಅಂದರೆ ನನ್ನಂಥ ಪ್ರತಿಯೊಬ್ಬ ನಾನ್ ವೆಜಿಟೇರಿಯನ್ಗೂ ಕೂಡ ಇಷ್ಟನೇ. ಅಂಥ ಸೀ ಫುಡ್ಗಳನ್ನು ಫ್ರೆಶ್ ಆಗಿ ನಮಗೆ ಪ್ರೊವೈಡ್ ಮಾಡುವಂಥ ಈ ಮೀನುಗಾರಗಳಿಗೆ ನನ್ನ ದೊಡ್ಡ ಸೆಲ್ಯೂಟನ್ನು ಹೇಳ್ತೀನಿ. ಯಾಕಂದರೆ ಅವರು ಸಮುದ್ರದಲ್ಲಿ ತಿಂಗಳುಗಟ್ಟಲೆ ಕಷ್ಟಪಟ್ಟು ಮೀನುಗಳನ್ನ ಹಿಡ್ಕೊಂಡು ಬಂದು ಅದನ್ನು ಫ್ರೆಶ್ ಆಗಿ ನಮಗೆ ಪ್ರೊವೈಡ್ ಮಾಡ್ತಾರಲ್ಲ, ಡೆಫಿನೆಟ್ಲಿ ಗ್ರೇಟ್ ಅವರು. ಮತ್ತು ಇಲ್ಲಿನ ಜನ ಕೂಡ ನನಗೆ ಸಖತ್ ರೆಸ್ಪಾನ್ಸಿವ್ ಆಗಿದ್ದರು. ನನಗೆ ಸಖತ್ ಹೆಲ್ಪ್ ಮಾಡಿದ್ರು ವಿಡಿಯೋ ಮಾಡೋದಕ್ಕೆ ಕೂಡ. ಪ್ರತಿಯೊಂದು ಹೊಸ ಜೀವಿಗಳನ್ನು ನನಗೆ ತೋರಿಸಿದ್ರು. ಸಖತ್ ಖುಷಿಯಾಯಿತು. ಹಾಗೆ ಈ ಭಟ್ಕಳ ತಾಲೂಕಿನಲ್ಲಿರೋ ಪ್ರತಿಯೊಂದು ಮೀನುಗಾರರಿಗೂ ನನ್ನೊಂದು ದೊಡ್ಡ ಸೆಲ್ಯೂಟ್. ಭಟ್ಕಳ ತಾಲೂಕು ಒಂದಲ್ಲ, ನಮ್ಮ ಕರಾವಳಿಯಲ್ಲಿರೋ ಪ್ರತಿಯೊಬ್ಬ ಮೀನುಗಾರರಿಗೂ ಈ ವಿಡಿಯೋ ಅರ್ಪಣೆ. ಹಾಗೆ ಅವ್ರಿಗೆಲ್ಲರಿಗೂ ದೊಡ್ಡ ಸೆಲ್ಯೂಟ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಬ್ಯೂಟಿಫುಲ್ ಆಗಿರೋ ಕಾಂಟೆಂಟನ್ನು ಹಿಡ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಲೇಬೇಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ